ಬಾಗಲಕೋಟೆ ಉಪಚುನಾವಣೆ ವೇಳೆ ಕಾಂಚನದ ಸದ್ದು ಜೋರಾಗಿಯೇ ನಡೆದಿದೆ. ಮತದಾನದ ದಿನವೇ ಕಾಂಗ್ರೆಸ್ ಹಣ ಹಂಚಿಕೆ ಮಾಡಿದೆ ಅನ್ನುವಂಥ ಆರೋಪ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಹಣ ಹಂಚಿದವರಾರು, ಆರೋಪ ಮಾಡ್ತಿರೋದು ಯಾರು? ಇಲ್ಲಿದೆ ವರದಿ. ಬಾಗಲಕೋಟೆ ಉಪಸಮರದಲ್ಲಿ ಕಾಂಚಾಣದ್ದೇ ಸದ್ದು. ಕಾಂಗ್ರೆಸ್ ನಾಯಕರಿಂದ ನೋಟ್ ಫಾರ್ ವೋಟ್. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಮತದಾನದ ವೇಳೆ ಕಾಂಚಾಣದ ಸದ್ದು ಕೇಳಿಬಂದಿದೆ. ಮತದಾರರಿಗೆ ಹಣ ಹಂಚಿಕೆ ಮಾಡಿರುವ ಘಟನೆ ಬಾಗಲಕೋಟೆಯ ವಾಂಬೆ ಕಾಲೋನಿಯಲ್ಲಿ ನಡೆದಿದೆ. ಮತದಾನ ನಡೆಯುವ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಜಾಫರ್ ಹಣ ಹಂಚಿಕೆ ಮಾಡ್ತಾ ಇರೋ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿದೆ. ಬಾಗಲಕೋಟೆ ವಾಂಬೆ ಕಾಲೋನಿಯಲ್ಲಿ ಮಹಿಳೆಯೊಬ್ಬಳು ಮತದಾನ ಮಾಡಲು ಬರುವಾಗ ಕಾಂಗ್ರೆಸ್ ಕಾರ್ಯಕರ್ತರು 500 ರೂಪಾಯಿ ಕೊಟ್ರು ಅಂತ ನೋಟು ತೋರಿಸಿದ್ದಾಳೆ. ಬರೀ 500 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆಂದು ಕ್ಯಾಮೆರಾ ಬಳಿ 500 ರೂಪಾಯಿ ತೋರಿಸಿದ್ದಾಳೆ. ಮಹಿಳೆ ಹೇಳಿರುವ ವಿಚಾರ ಕೇಳಿ ಜನರೆಲ್ಲ ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಮತದಾನದ ದಿನವೇ ಮತಕ್ಕಾಗಿ ಹಣ ನೀಡಿರೋದ್ರ ವಿರುದ್ಧ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕೈ ಕಾರ್ಯಕರ್ತ ಜಾಫರ್ ವಿರುದ್ಧ ಎಫ್ಐಆರ್. ಮತದಾನದ ದಿನ ಮತದಾರರನ್ನ ಸೆಳೆಯಲು ತಮ್ಮ ಪಕ್ಷಕ್ಕೆ ಓಟನ್ನ ಹಾಕಲು ಹಣ ನೀಡಿರೋದು ಭಾರೀ ಅಸಮಾಧಾನಕ್ಕೆ ಕಾರಣವಾಗಿದೆ. ಗುರುವಾರ ಬೆಳಗ್ಗೆ ಕಾಂಗ್ರೆಸ್ ಮುಖಂಡ ಜನರಿಗೆ ಹಣ ಹಂಚಿಕೆ ಮಾಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಹಣ ನೀಡಿ ನೀತಿ ಉಲ್ಲಂಘನೆ ಮಾಡಿರೋದ್ರಿಂದ ಆರೋಪಿಯಾಗಿರೋ ಜಾಫರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ನವನಗರದ ನಿವಾಸಿಯಾಗಿರುವ ಜಾಫರ್ ವಿರುದ್ಧ ಚುನಾವಣಾ ಆಯೋಗ ದೂರು ನೀಡಿದೆ. ಮತದಾನದ ವೇಳೆ ಹಣ ಹಂಚಿಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವೆಂದು ತಿಳಿದಿದ್ದರೂ ಹಣ ನೀಡಿರುವುದು ವಿರೋಧ ಪಕ್ಷಗಳ ಟೀಕೆಗೆ ಒಳಗಾಗಿದೆ. ಇನ್ನು ಮತದಾನದ ದಿನ ಹಣ ಹಂಚಿಕೆ ಮಾಡಿರುವ ವಿಚಾರದ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದಾನ ಅನ್ನೋದು ನಮ್ಮ ಹಕ್ಕು. ನಮ್ಮ ಕ್ಷೇತ್ರವನ್ನ ಉದ್ಧಾರ ಮಾಡೋ ನಾಯಕರಿಗೆ ಮತ ಹಾಕುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಬಿಟ್ಟು ಹಣಕ್ಕೆ ಮತ ಮಾರಿಕೊಂಡಿರುವುದು ಅಪರಾಧವೇ. ಎಲೆಕ್ಷನ್ ಹೊತ್ತಲ್ಲಿ ಹಣ, ಎಣ್ಣೆ ಭರ್ಜರಿಯಾಗಿ ಸೇಲಾಗುತ್ತೆ. ಈ ರೀತಿ ಕಳ್ಳ ಮಾರ್ಗದಲ್ಲಿ ಹೋಗುವಂತಹ ಕಾಂಗ್ರೆಸ್ ವಿರುದ್ಧ ತೀವ್ರ ಆಕ್ರೋಶ ಭುಗಿಲೆದ್ದಿದೆ. ಚುನಾವಣಾ ನೀತಿ ಸಂಹಿತೆಯನ್ನ ಮೀರಿ ಹಣ ನೀಡಿರುವ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ.